ISPN ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಪೊಲೀಸ್ ಠಾಣೆ ಆವರಣದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ. ಗಂಗಾವತಿಯಲ್ಲಿ ಜುಲೈ 1ರಿಂದ ಹೆಲ್ಮೆಟ್ ಕಡ್ಡಾಯ. ಮತ್ತು ಚೈಲ್ಡ್ ಫಂಡ್ ಇಂಡಿಯಾ ಸಹಯೋಗದಲ್ಲಿ ಬಾಲ್ಯ ವಿವಾಹ ಕುರಿತು ಸಾರ್ವಜನಿಕ ಅಹವಾಲು ಕಾರ್ಯಕ್ರಮ. ವಿವರ. ಗಂಗಾವತಿ ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ ನಡೆಯಿತು. ರಂಜಾನ್ ಹಬ್ಬ ಶಾಂತಿ ಸಂಕೇತವಾಗಿದ್ದು ಎಲ್ಲಾ ಸಮುದಾಯದವರು ಸಹಕಾರದಿಂದ ಹಬ್ಬವನ್ನು ಆಚರಿಸುವಂತೆ ನಗರ ಠಾಣೆ PI ರಾಜಕುಮಾರ್ ವಾಜಂತ್ರಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜೋಗದ ಹನುಮಂತಪ್ಪ ನಾಯಕ್, ನಾರಾಯಣಪ್ಪ ನಾಯಕ್, ಇ ರಾಮಕೃಷ್ಣ, ಶೇಖ್ ನಬಿ ಸಾಬ್, ಗದ್ವಾಲ್ ಖಾಸಿಂ ಸಾಬ್, ಮೋಸಿನ್ ಚಾವೂಸ್, ಇ ಪರಮೇಶ್ವರ, ನೀಲಕಂಠಪ್ಪ ನಾಗಶೆಟ್ಟಿ, ಪಂಪಣ್ಣ ನಾಯಕ್, ಚನ್ನಬಸವ ಜೇಕಿನ್, ರಮೇಶ್ ಕೋಟೆ, ವಿನಯ್ ಪಾಟೀಲ್, ಸಂಚಾರಿ PSI TG ನಾಗರಾಜ್ ಸೇರಿದಂತೆ ಅನೇಕರು ಇದ್ದರು. ಹಬ್ಬದ ದಿವಸ ಅಂದ್ರೆ ಸೋಮವಾರ 26ನೇ ತಾರೀಕು ಆಗ್ಬೋದು, ಬಚ್ಚಾನ್ಸ್ 27 ಆಗ್ಬೋದು, ಚಂದ್ರಪುರ ಡಿಪೆಂಡ್ ಅಲ್ವಾ. ಅವತ್ತು ಇವತ್ತು ಬೆಳೆದಾಗಿದೆ ಅಂದ್ರೆ 12 ಗಂಟೆ ನಮಾಜ್ ಮಾಡ್ತಾರೆ ಇದರಲ್ಲಿ ಮಸೀದಿ ಹತ್ರ. ಯಾರಂತ ಇನ್ನೊಂದು ಗಂಟೆ ಆಗಿಲ್ಲ ಅಂತ ಬಂದ್ರೆ ಯಾರು 3ನೇ ತಿರುಪಾಗಿ ಎಲ್ಲ ಅನುಕೂಲವಾಗಿ ಅನ್ಯವಾಗಿ ಇದೀವಿ. ಅಂತ ಆಗಲ್ಲ, ಕಟ್ಟುಗಳಿಗೋದು ಇಂದ ಆಗಿತ್ತು, ಮುಂದೆ ಆಗಕ್ಕೆ ಹೋಗೋ ಚಾನ್ಸ್ ಇಲ್ಲ. ಆಗಿಲ್ಲ ಆಗೋದೂ ಇಲ್ಲ. ನಮಗೆ ಒಂದು ಬೇರೆ ಬೇರೆ ಊರಿಗೆ ಬಂದು ಆ ಘಟನೆ ಇನ್ನೊಂದ್ಸಲ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೇನೆ. 26ನೇ ತಾರೀಕು ಮತ್ತು ಅಥವಾ 27ರಂದು ನಡೀತಕ್ಕಂಥ ರಂಜಾನ್ ಹಬ್ಬದ ದಿವಸ ನಾವೆಲ್ಲರೂ ಒಬ್ಬರಿಗೊಬ್ಬರು ಅಣ್ಣ ತಮ್ಮಳಂತೆ ನಡೆದುಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನ ಮೊದಲು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಆತ್ಮೀಯ PSI ಸಾಹೇಬರಲ್ಲಿ ಇವತ್ತೇನಪ್ಪ ಅಂದ್ರೆ ಆ ದಿನ ಬಹಳಷ್ಟು ಗ್ರಾಮೀಣ ಪ್ರದೇಶದಿಂದಲೂ ಸಹಿತ ಮುಸ್ಲಿಂ ಸಮಾಜದವರು ನಮಾಜ್ ಪ್ರೇಯರ್ ಗ್ರೌಂಡಿಗೆ ಬರ್ತಾರ. ಆ ಸಂದರ್ಭದಲ್ಲಿ ಟ್ರಾಫಿಕ್ಸ್ನ ಒಂದು ಸಮಸ್ಯೆ ಉಂಟಾಗದಂತೆ ಮುಂಜಾಗ್ರತವಾಗಿ ತಾವು ಕ್ರಮ ಕೈಗೊಳ್ಳಬೇಕು. ಬಹುಶಃ ನಮ್ಮಲ್ಲಿ ಇರ್ತಕ್ಕಂಥ ಈದ್ಗಾ ಬೈಲಿ ಬರ್ಬೋದು ಮತ್ತು ಅಲ್ಲಿ ಲಾಸ್ಟ್ ಟೈಮು ಇದರಲ್ಲಿ ಇದು ಅಲ್ಲ ಜುಲೈ ನಗರದಲ್ಲಿ ಮತ್ತು ಇಲ್ಲಿ ರಾಹುಲ್ ಮನೆ ಹಿಂದ್ಗಡೆ ಒಂದು 2-3 ಕಡೆಗೆ ಪ್ರಾರ್ಥನೆಯನ್ನ ಬಂಧುಗಳು ಬಹಳಷ್ಟು ಸಂಖ್ಯೆಯಲ್ಲಿ ಪ್ರಾರ್ಥನೆಗೆ ಸಲ್ಲಿಸಿದ್ರು. ಹಾಗಾಗಿ ಅವರು ಎಲ್ಲೆಲ್ಲಿ ನಮಾಜ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಪ್ರಾರ್ಥನೆ ಮಾಡ್ತಕ್ಕಂಥ ಕಾರ್ಯಕ್ರಮವಿದೆ ಅಲ್ಲಿ ಅವರಿಗೆ ತೊಂದರೆ ಆಗದಂತೆ ಮುಂಜಾಗ್ರತವಾಗಿ ಕ್ರಮ ಕೈಗೊಳ್ಳಬೇಕಂತಕ್ಕನ್ನೋದು ನಮ್ಮ ಒಂದು ಬಯಕೆ. ಯಾವುದೇ ಮಾಡೋಕೆ ಈಗ ಹೋದ ವರ್ಷದಿಂದ 2 ಕಡೆ ಸ್ಥಳಗಳು ಆಗ್ತಾ ಇದ್ದಾವೆ. ಅದೇ ಜನಸಂಖ್ಯೆ ಆಧಾರವಾಗಿ ಹಬ್ಬ ನಮಾಜ್ ಮಾಡೋರಿಗೆ ಅದಕ್ಕೆ ಸ್ವತಂತ್ರ ಇದೆ, ಯಾರು ತಡೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಮಾಜು ಎಲ್ಲಿ ಬೇಕಾದರೂ ಪವಿತ್ರವಾದಂಥ ಜಾಗದಲ್ಲಿ ಪ್ರಾರ್ಥನೆ ಮಾಡಬಹುದು. ಅದಕ್ಕೆ ಯಾರು ಸಮಾಜದವರಾಗಲಿ ಇನ್ನೊಬ್ಬರಾಗಲಿ ತಡೆಯುವಂಥ ಅವಕಾಶಗಳು ನಮ್ಮ ಧರ್ಮದಲ್ಲಿ ಇಲ್ಲ. ಆ ಜಾಗದಲ್ಲಿ ಎಲ್ಲಿ ನಮಾಜ್ ಮಾಡ್ತಾರೆ ಅದಕ್ಕೆ ಆದಂಥ ಆಶೀರ್ವಾದ ಮತ್ತು ಅವ್ರಿಗೊಂದು ಪುಣ್ಯ ಸ್ಥಳವನ್ನು ಸಿಗುತ್ತೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಉದಾಹರಣೆಗಾಗಿ ಇವತ್ತು ನಮ್ಮ ಗಂಗಾವತಿಯಲ್ಲಿ ಈದ್ಗಾ ಅಂತೇಳಿ ಬಹಳ ಪ್ರಸಿದ್ಧವಾದಂಥ ಈದ್ಗಾ ಇದೆ. ಅಲ್ಲಿ ಇವತ್ತು ಜನಸಂಖ್ಯೆಯಾಗಿ ಜಾಗದ ಕೊರತೆ ಆಗ್ತಿರೋದ್ರಿಂದ ಮುನ್ಸೂಚನವಾಗಿ ಬೇರೆ ಜಾಗ ಹುಡುಕ್ಬೇಕಂತಾಗಿತ್ತು. ರಂಜಾನ್ ಹಬ್ಬಕ್ಕೆ ನಮ್ಮಲ್ಲಿ ಈದ್ಗಾದಲ್ಲಿ ಮತ್ತು ಸರೋಜನಗರದಲ್ಲಿ 2 ಕಡೆ ಹೆಚ್ಚಿನ ಜನ ಸೇರ್ತಾರೆ. ಈದ್ಗಾದಲ್ಲಿ ಸೇರುವಾಗ ಇವತ್ತು ಶಾಲೆ ಮುಂದೆ ಸಾಕಷ್ಟು ಬೈಲಿದೆ, ಬೆಂಟ್ರವಾಡಿ ಶಾಲೆ ಮುಂದೆ. ಅಲ್ಲಿ ಮುನ್ಸಿಪಾಲಿಟಿಯಿಂದ ಕ್ಲೀನ್ ಮಾಡಿಸಿದ್ರೆ ಅವ್ರಿಗೆ ಗಾಡಿ ನಿಲ್ಲಿಸೋಕೆ ಅನುಕೂಲ ಆಗ್ತದೆ. ಯಾಕಂದರೆ ಅಲ್ಲಿ ಟ್ರಾಫಿಕ್ಗೂ ಸಹಿತ ತೊಂದರೆ ಆಗುತ್ತೆ. ಸೈಡ್ ಹಾಕಿದರೆ ಬೈಕ್ಗಳಿಗೆ ಮತ್ತು ಕಾರುಗಳು ಸಹಿತ ಅಲ್ಲಿ ನಿಲ್ಲಬಹುದು ಒಂದು. ಆಮೇಲೆ ಜಯನಗರದಿಂದ ಬರೋಂಥವ್ರಿಗೆ ಈದ್ಗಾಯಿಂದಗಡೆ ಮತ್ತು ಇದು ಕುವೆಂಪು ಬಡಾವಣೆಯಿಂದ ಬೈಪಾಸ್ ರಸ್ತೆ ಕೊಟ್ಟು ಅಲ್ಲಿ ಟ್ರಾಫಿಕ್ ತೊಂದರೆ ಆಗಲಾರ್ದಂಗೆ ಮಾಡಿಕೊಟ್ಟನಂದರೆ ಅದಕ್ಕೂ ಚೆನ್ನಾಗಿರ್ತೈತಿ. ತಿಂಗಳಗಟ್ಟಲೆ ನಮ್ಮ ಸಮಾಜದ ಹಿರಿಯರು ಕೂಡಿ ಯಾವ ಸಣ್ಣ ತಪ್ಪಾದರೆ ಅಲ್ಲಿ ಹುಡುಗರು ಕರೆಸಿ ಹೇಳ್ಬೇಕು. ಈ ಟ್ರಾಫಿಕ್ ಅಂತ ಹೇಳಿದ್ರೆ ಟ್ರಾಫಿಕ್ ನೋಡಿ ನಾರಾಯಣಪ್ಪ ಹೇಳಿದ್ರು ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತ್ ಮಾಡ್ತಾರೆ. ಯಾವುದೂ ತೊಂದರೆ ಇರೋದು ವೆಹಿಕಲ್ಗಳಿಗೆ ಭಾಳ ಅನುಕೂಲ ಆಗಂತ ರೀತಿಯಲ್ಲಿ ಇವತ್ತು 2 ತಾಸು ಅವ್ರು ಮಾಡೋದು ನಮಾಜ್ ಮಾಡುವಂತಂದ್ರೆ ಖಾಲಿ ಊರೆಲ್ಲ ಬೇರೆ ಕಡೆಯಿಂದ ಬಂದಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಟ್ರಾಫಿಕ್ಕಿಂದ ಭಾಳ ತೊಂದರೆ ಆಗ್ತದೆ. 2 ಕಡೆ ಇರೋದ್ರಿಂದ ಟ್ರಾಫಿಕ್ ಕಡಿಮೆ ಆಗ್ಬೋದು ಅಂತ ನಮ್ಮ ಅನಿಸಿಕೆ.
ಎಲ್ಲಿ ಅವ್ರು ನಮಾಜ್ ಮಾಡ್ತಾರೆ ಅಲ್ಲಿ ಪೊಲೀಸರು ವ್ಯವಸ್ಥೆ ಮಾಡ್ರಿ, ಅವ್ರಿಗೆ ಭದ್ರತೆ ಕೊಡ್ರಿ, ನಾವೆಲ್ಲರೂ ಸಹಕರಿಸ್ತೀವಿ. ನಾವು ಫಸ್ಟ್ ಭಾರತೀಯ ಪ್ರಜೆಯಾಗಿ ಭಾರತೀಯ ತತ್ವಗಳು, ಭಾರತ ಸಿದ್ಧಾಂತಗಳು ಅಳವಡಿಸಿದ್ರೆ, ಯಾಕಂದ್ರೆ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನು ನಮ್ಮಲ್ಲಿ ಶಾಂತಿ ಪ್ರಿಯರಿಲ್ಲ, ಯಾವುದೇ ಧರ್ಮ ಜಾತಿ ಮುಖ್ಯ ಅಲ್ಲ. ಫಸ್ಟ್ ನಾವು ಭಾರತೀಯ. ಈ ಘರ್ಷಣೆ ಅಂತ 2 ವಿಷಯ ಬರ್ತವೆ. ಫಸ್ಟ್ ನಾವು ಘರ್ಷಣೆ ಅಂದ್ರೆ ಸ್ವಲ್ಪ ಸಂಘರ್ಷಣಕ್ಕಾಗಿ, ಇದು ನಮಗೆ ಪವಿತ್ರವಾದ ಹಬ್ಬ ಅಂದ್ರೆ ನಮಗೆ ನಮ್ಮ ಹಿಂದೂಗಳಲ್ಲಿ ಶ್ರಾವಣ, ನಮ್ಮ ಮುಸ್ಲಿಂ ಅಂದ್ರೆ ರಂಜಾನ್, ಇವೆರಡು ಪವಿತ್ರವಾದ ಹಬ್ಬ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಇವೆರಡು ಶಾಂತಿ ರೀತಿಯಾಗಿ ನಾವು ಆಚರಣೆ ಮಾಡತಕ್ಕಂಥ ಶಾಂತಿ ರೀತಿಯಲ್ಲಿ ನಾವು ಹಬ್ಬವನ್ನು ಮಾಡ್ತೀವಿ. ಸ್ವಲ್ಪ ಈಗ ರಂಜಾನ್ ಅಂತ ನಾನು ತಿಳಿಬೇಕಂತಂದ್ರೆ ಹಬ್ಬಗಳ ಆಚರಣೆ ಮಾಡಿದ್ರೆ ಒಬ್ಬರೊಬ್ರು ನೋಡಿ ಕಲಿಯೋದ್ರಲ್ಲಿ ಬಹಳಷ್ಟು ಇರುತ್ತೆ. ಅದನ್ನು ತಿಳಿಸಕ್ಕಂಥದ್ದು ಹಿಂದೂಗಳಿರ್ಬೋದು ಮತ್ತು ಮುಸ್ಲಿಂ ಇರ್ಬೋದು. ಹಿಂದೂಗಳ ಹಬ್ಬ ಇದ್ದಾಗ ಹಿಂದೂಗಳಲ್ಲಿ ಏನ್ ನಡೀತಾ ಇದೆ ಅದನ್ನು ತಿಳ್ಕೊಬೇಕಾಗಿದ್ದು ಮುಸ್ಲಿಮರು ಇರುತ್ತೆ. ಮುಸ್ಲಿಮರ ಹಬ್ಬಗಳ ಆಚರಣೆ ಆದಾಗ ನಾವು ಕೂಡ ತಿಳ್ಕೊಂಡು ತುಂಬಾ ಇರುತ್ತೆ. ಅದು ಶಾಂತಿಯಿಂದ ಅಂದ್ರೆ ಕಲಿತಕ್ಕಂಥದ್ದು. ಎಲ್ಲರೂ ಕೂಡ ನಾವು ಹುಡ್ತಾ ಯಾವುದು ಕಲಿತಾ ಬರಲ್ಲ. ರಂಜಾನ್ ಹಬ್ಬ ಒಂದು ಅವತ್ತು 10:30 9:30 10:00 ಸ್ಟಾರ್ಟ್ ಆಗುತ್ತೆ. 1 ತಾಸು ಇದು ಪ್ರೇಯರ್ ಪ್ರಾರ್ಥನೆ ಆದ ನಂತರ ಮುಕ್ತಾಯ ಆಗುತ್ತೆ. ಮುಖ್ಯವಾಗಿ ಏನಂದ್ರೆ ಯಾವ್ಯಾವ ಬೀದಿಗಳಿಂದ ಎಲ್ಲಿ ಹೋಗಿ ಒಂದ್ ಕಡೆ ಜನ ಸೇರ್ತಾರೆ. ನಮ್ಮಲ್ಲಿ ಒಂದು 3 ಕಡೆ ಈದ್ಗಾ ಐಡೆಂಟಿಫೈ ಮಾಡಿ ಅಲ್ಲಿ ನಮಾಜ್ ಮಾಡುವಂತ ಕೆಲಸ ಇದೆ. ನಾವು ಅದು 3 ರೋಡ್ಗೆ ಕೆಲವೊಂದು ಕಡೆ ಒಮ್ಮುಖ ರಸ್ತೆ ಮಾಡ್ಬೇಕಂತ ವಿಚಾರ ಮಾಡಿವಿ. ಆ ದಿವಸ ಅಷ್ಟೇ ಹೋಗಿ, ಯಾಕಂದ್ರೆ 11 ಗಂಟೆ ಅಲ್ಲಿ ನಂತರ ಪ್ರಾರ್ಥನೆ ಮುಗಿದ ನಂತರ ಮತ್ತೆ ವಾಪಸ್ ಹೋಗುವಾಗ ಜನರಿಗೆ ತೊಂದರೆ ಆಗಬಾರ್ದು. ಇಲ್ಲಿ ನಮ್ಮ ಜಯನಗರ ಈದ್ಗಾ ಇರ್ಬೋದು, ಆಮೇಲೆ ಇಲ್ಲಿ ಇದ್ರ ಹತ್ರ ಇರ್ಬೋದು, ಆಮೇಲೆ ಜುಲೈ ನಗರ, ಇವೆಲ್ಲ ಕಡೆಗೆ ನಾವೆಲ್ಲ ಮತ್ತೆ ಬಂದೋಬಸ್ತ್ ಸ್ಕೀಮ್ ಮಾಡ್ಕೊಂಡಿದ್ದೀವಿ. ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಕೂಡ ಎಲ್ಲ ಕಡೆ ಹಾಕ್ತಾ ಇದ್ದೀವಿ. ಇಷ್ಟೇ ಹಬ್ಬದ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಂದು ಅವತ್ತು ಹಬ್ಬಕ್ಕೆ ಎಲ್ಲರೂ ಸೇರಿ ಒಟ್ಟಿಗೆ ಬೈಕ್ನಲ್ಲೇ ಎಲ್ಲರೂ ಹೋಗ್ತಾ ಇರ್ತಾರೆ. ಅವ್ರು ಹೋಗುವಾಗ ಯಾವುದೇ ರೀತಿ ನೂಕುಗಳು ಕೂಡ ಆಗ್ತಿರ್ತಾವ. ಆ ಟೈಮ್ನಾಗ ಸಹಿಷ್ಣುತೆ ಅನ್ನೋದು ಇರಬೇಕು. ನಾ ಇದನ್ನ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲ ತಮ್ಮ ಮುಖಂಡರು ತಮ್ಮ ತಮ್ಮ ಓಣಿಯಲ್ಲಾಗಲಿ ಗಲ್ಲಿಯಲ್ಲಾಗಲಿ ಪ್ರತಿಯೊಬ್ಬರು ಯುವಕರಿಗೆ ಒಂದು ಸಂದೇಶವನ್ನು ಹೇಳ್ಬೇಕು. ನಮ್ಮಲ್ಲಿ ಧರ್ಮ ಸಹಿಷ್ಣುತೆಯನ್ನ ಬೆಳೆಸ್ಕೋಬೇಕು ನಾವು. ಯಾಕಂದ್ರೆ ಬಹಳಷ್ಟೊಂದು ಗುಂಪಾಗಿ ಹೋಗುವಾಗ ಒಬ್ಬರಿಗೆ ಏನಾದ್ರು ತಗಲಾದಿರ್ಬೋದು, ಗಾಡಿ ಹೋಗುವಾಗ ಅದಕ್ಕೆ ಸಣ್ಣ ಪುಟ್ಟ ಜಗಳಗಳಾಗಿ ದೊಡ್ಡದಾಗಬಾರ್ದು. ಮೊನ್ನೆ ನಮ್ಮ SP ಸಾಹೇಬರು ಬಂದಾಗ ಒಂದು ಮಾತು ಹೇಳಿದ್ರು, ಯಾವುದೇ ಗಲಾಟೆ ಆಗಲಿ ನಿಮ್ಮ ಹುಡುಗರು ಮೊದಲು ನಿಮ್ಮ ಹತ್ರ ಬರಬೇಕು, ಅದರ ಸಮಸ್ಯೆ ಹೇಳ್ಬೇಕು. ಅದು ಏನು ನಿಜವಾದ ಸಮಸ್ಯೆ ಇತ್ತು ಅಂದ್ರೆ ಅದನ್ನ ಮುಂದೆ ಆಕ್ಷನ್ ತಗೊಳ್ರಿ. ಅದಕ್ಕಾಗಿ ಕಚೇರಿಗೆ ಬಂದು ನೀವು ಅದರ ಮೇಲೆ ಒಂದು ಮುಂದೆ ಪ್ರಾಸಿಕ್ಯೂಷನ್ ಏನು ಮಾಡೋದು ಅಂತ ವಿಚಾರ ಮಾಡಿಕೊಡ್ರಿ. ಜುಲೈ 1ರಿಂದ ಎಲ್ಲ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ನಗರ PI ರಾಜ್ಕುಮಾರ್ ವಾಜಂತ್ರಿ ತಿಳಿಸಿದ್ದಾರೆ. SP ಅವರ ಆದೇಶದ ಮೇರೆಗೆ ಜುಲೈ 1ರಿಂದ ನಗರ ಮತ್ತು ಗ್ರಾಮೀಣ ಭಾಗದ ಎಲ್ಲ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಕೊಂಡು ಸಂಚಾರ ಮಾಡಬೇಕು. ಹೆಲ್ಮೆಟ್ ಇಲ್ಲದಿದ್ದರೆ ದಂಡ ಹಾಕಲಾಗುತ್ತದೆ ಎಂದು ನಗರ PI ರಾಜ್ಕುಮಾರ್ ವಾಜಂತ್ರಿ ತಿಳಿಸಿದ್ದಾರೆ. ತಾರೀಕಿನಿಂದನೂ ಕೂಡ ಹೆಲ್ಮೆಟ್ ಬಗ್ಗೆ ಎಲ್ಲರಲ್ಲಿ ಜಾಗೃತಿ ಹಾಗೂ ತಿಳುವಳಿಕೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಈ ತಿಂಗಳ ಕೊನೆ 30ನೇ ತಾರೀಕುವರೆಗೂ ನಾವೆಲ್ಲ ಜನರಿಗೆ ಹೆಲ್ಮೆಟ್ ಅವ್ರಿಗೆ ತೆಗೆದುಕೊಳ್ಳಲಿಕ್ಕೆ ಹಾಗೂ ಹೆಲ್ಮೆಟ್ ಬಗ್ಗೆ ಅವರಿಗೆಲ್ಲ ನಾವು ಅದರಿಂದ ಹಾಕೊಳ್ಳೋದ್ರಿಂದ ಯಾವ ರೀತಿಯಾದಂತಹ ತೊಂದರೆಗಳಾಗ್ತವೆ, ಅದರಿಂದ ಎಷ್ಟು ಅಪಘಾತಗಳಾಗಿದ್ದಾವ, ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಮಾನವ ಜೀವನ ಎಷ್ಟು ಸುರಕ್ಷಿತ ಅಂತೇಳಿ ಎಲ್ಲರಿಗೂ ತಿಳಿಸುವಂಥ ಕಾರ್ಯ ಮಾಡ್ತಾ ಇದ್ದೀವಿ. ನಮ್ಮ ಟ್ರಾಫಿಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೂ ಸಹ ಪ್ರತಿಯೊಂದು ಅವ್ರ ಗಾಡಿಗೆ ಅದನ್ನೆಲ್ಲ ಕಟ್ಟಿ ಹೋರ್ಡಿಂಗ್ಸ್ ಕಟ್ಟಿ ಎಲ್ಲ ಕಡೆ ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಜುಲೈ 1ರಿಂದ ಹೆಲ್ಮೆಟ್ ಕಡ್ಡಾಯ. ಯಾರಾದರೂ ಅಕಸ್ಮಾತ್ ಹೆಲ್ಮೆಟ್ ಧರಿಸಲಿಲ್ಲ ಅಂದರೆ ಅವ್ರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ನಮ್ಮ ಮೊನ್ನೆ SP ಸಾಹೇಬರು ಕೂಡ ಇದನ್ನು ಮೊನ್ನೆ ಇಲ್ಲಿ ಬಂದಾಗ ಎಲ್ಲ ಮೀಟಿಂಗ್ನಲ್ಲಿ ಹೇಳಿದ್ದಾರೆ. DSP ಸಾಹೇಬರು ಕೂಡ ಎಲ್ಲ ಜನರಲ್ಲಿ ಜಾಗೃತಿ ಮೂಡಿಸಿ ಅವತ್ತು ಸಭೆಯಲ್ಲಿ ಕೂಡ ಎಲ್ಲ ತಿಳಿಸಿದ್ದೀವಿ. ನಾವು ಆಟೋ ಕಟ್ಟಿ ಎಲ್ಲ ಕಡೆ ಅನೌನ್ಸ್ ಮಾಡ್ತಾ ಇದ್ದೀವಿ. ಗ್ರಾಮೀಣ ಭಾಗದಲ್ಲಿಯೂ ಕೂಡ ಎಲ್ಲ ಪೊಲೀಸ್ ಠಾಣಾ ಮಟ್ಟದಲ್ಲಿ ಎಲ್ಲ ಕಡೆಗೂ ಜಾಗೃತಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಡೀತಾ ಇದ್ದೀವಿ. ಎಲ್ಲ ಕಡೆ ಇಡೀ ಜಿಲ್ಲೆ ಹೆಲ್ಮೆಟ್ ಹಾಕದೇ ಇರುವವರೆಗೆ ಸರ್ಕಾರದಿಂದ ಏನು ನಿಗದಿಪಡಿಸಿದೆ ಅದನ್ನ ಪ್ರಕಾರ ಹೊಸದ್ದು ಇನ್ನೂ ಬಂದಿಲ್ಲ ರೀ. ಹಳಿದಂದರೆ 100 ರೂಪಾಯಿ ಇದೆ. ಕಮಿಷನ್ದಿಂದ ಅದು ಗೆಜೆಟ್ ಆಗಿ ನಮಗೆ ಬರಬೇಕು. ಸರ್ಕ್ಯುಲರ್ ನಿರಂತರವಾಗಿ ಮಾಡ್ತೀವಿ. ಯಾಕಂದರೆ ಜನರ ನಡುಕ್ಕೆ ಕೇಳಿದ್ರಲ್ಲ, ನಮ್ಮ ಈ ಭಾಗದಲ್ಲಿ ಬಿಸಿಲು ಜಾಸ್ತಿ ಇರ್ತದೆ, ಏನೋ ಒಂದು ಕಾರಣದಿಂದ ಅವ್ರು ನಡುಕ್ಕೆ ಇದನ್ನು ಮಾಡಿದರು. ಈಗೆಲ್ಲ ಬಿಸಿಲು ಕಡಿಮೆ ಆಯಿತು. ಇನ್ನು ಮುಂದೆ ಹೆಲ್ಮೆಟ್ ಕಡ್ಡಾಯ. ಕಾನೂನು ಪ್ರಕಾರ ಹೆಲ್ಮೆಟ್ ಹಾಕೋದು ಅದು ಒಂದು ವಯಲೇಷನ್.
ಅದಕ್ಕಿಂತ ಮುಂದೆ ಹೆಲ್ಮೆಟ್ ಎಲ್ಲರೂ ಕಡ್ಡಾಯ ಹಾಕಬೇಕು ಮಾಡಿಲ್ರಿ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. 2 ಸಲ ಕರೆದು ನಾವು ರಿಪೇರಿ ಮಾಡಿಸಿದ್ವಿ. ಈಗ ಅದು ರಿಪೇರಿ ಮಾಡಿದ್ರು ಕೂಡ ಇದಾಗಿಲ್ಲ. ಮತ್ತು ಅದಕ್ಕೆ ಏನಂದರೆ ಮುನ್ಸಿಪಾಲ್ಟಿಯವರ ಸಹಕಾರ ಬೇಕಾಗ್ತಾ ಇದೆ. ವೆಂಡರ್ಸ್ ಆ್ಯಕ್ಟ್ 214 ಅಂತ ಒಂದು ಬಂದಿದೆ. ಅಂದರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ಅವರಿಗೆ ಕೆಲವೊಂದು ಪತ್ರಗಳನ್ನು ಅವ್ರು ಕೊಟ್ಟಿದ್ದಾರೆ. ಅವರಿಗೆ ಆ್ಯಕ್ಚುಲಿ ಅವರಿಗೆ ಮುನ್ಸಿಪಾಲ್ಟಿ ಅವರು ಅದನ್ನು ಜಾಗ ನಿಗದಿ ಮಾಡಬೇಕು ಇಂತಲ್ಲೇ ಅಂತೇಳಿ. ಗಂಗಾವತಿ ತಾಲೂಕಿನ ಹೇಮಗುಡ್ಡದ ಶ್ರೀ ದುರ್ಗಾದೇವಿ ಕಲ್ಯಾಣ ಮಂಟಪದಲ್ಲಿ ಕಪುಚಿನ್ ಕೃಷಿಕ ಸೇವಾ ಕೇಂದ್ರ ಗಂಗಾವತಿ ಹಾಗೂ ಚೈಲ್ಡ್ ಫಂಡ್ ಇಂಡಿಯಾ ಸಹಯೋಗದಲ್ಲಿ ಬಾಲ್ಯ ವಿವಾಹದ ಕುರಿತು ಸಾರ್ವಜನಿಕ ಅಹವಾಲು ಕಾರ್ಯಕ್ರಮ ನಡೆಯಿತು. ಗಂಗಾವತಿ ತಾಲೂಕಿನ ಹೇಮಗುಡ್ಡದ ಶ್ರೀ ದುರ್ಗಾದೇವಿ ಕಲ್ಯಾಣ ಮಂಟಪದಲ್ಲಿ ಕಪುಚಿನ್ ಕೃಷಿಕ ಸೇವಾ ಕೇಂದ್ರ ಗಂಗಾವತಿ ಹಾಗೂ ಚೈಲ್ಡ್ ಫಂಡ್ ಇಂಡಿಯಾ ಸಹಯೋಗದಲ್ಲಿ ಬಾಲ್ಯ ವಿವಾಹದ ಕುರಿತು ಸಾರ್ವಜನಿಕ ಅಹವಾಲು ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವನಿತಾ ತುರವಿ, ಚೈಲ್ಡ್ ಫಂಡ್ ದಕ್ಷಿಣ ವಲಯ ವ್ಯವಸ್ಥಾಪಕರಾದ ಅಶೋಕ್ ಪಾಂಡಾ, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದ ಶೇಖರಗೌಡ ರಾಮತ್ನಾಳ್, ಪಿಕೆಎಸ್ಕೆ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಅರುಣಾ ಲೋಭೋ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್ ರಾಮಕೃಷ್ಣ, ಸಿಪಿಐ ದೀಪಕ್ ಭೂಸರೆಡ್ಡಿ, ಎಂಎಸ್ ರಾಯಚೂರ್, ಹೊನ್ನಪ್ಪ, ಯೋಜನಾ ವ್ಯವಸ್ಥಾಪಕರಾದ ನ್ಯಾನ್ಸಿ ಜೀಟಾ, ಡಾಕ್ಟರ್ ಸದಾಶಿವ ಕಾಂಬ್ಳೆ, ವಿಎನ್ ಪಾಟೀಲ್, ನಾಗರಾಜ್ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕುಡಿತಿದ್ದೋ ಹೊಡಿತಿದ್ದೋ ಹೆಂಗಿರ್ತಿದ್ದೋ ಹೇಳಕ್ಕಾಗಲ್ಲ. ಒಂದು ಸಂಸಾರ ಬಿದ್ಮೇಲೆ ಗಂಡು ಮಕ್ಕಳೆಲ್ಲ ಕುಡಿತಾರೆ ಅಂತಾರೆ. ಕುಡಿದಾದ್ಮೇಲೆ ಸಂಸಾರ ಸರಿಗಿರುತ್ತಾ? ಮಕ್ಕಳಾದ್ಮೇಲೆ ಮಕ್ಕಳಿಗೆ ಎಜುಕೇಶನ್ ಪರಿಸ್ಥಿತಿ ಕೊಡೋ ಪರಿಸ್ಥಿತಿ ನಮ್ಗಿರುತ್ತಾ? ಆ ಗಂಡು ಮಗ ಬರ್ತಾನೆ ರಾತ್ರಿ ಅವ್ರು ಕುಡ್ದ ಮಕ್ಕಳು ಹೆಂಗಿರ್ತಾರೆ ಹೇಳಕ್ಕಾಗಲ್ಲ. ಹೊಡಿತಾರೆ, ಹೇಳ್ತಿನ ಮಕ್ಕಳು ನೋಡ್ತಾರೆ, ಎಷ್ಟೋ ಕಿರುಕುಳ ಕೊಡ್ತಾರೆ. ಅದೆಲ್ಲ ನಾವೇ ನಮ್ಮೂರಲ್ಲಿ ಕಣ್ಣಾರೆ ನೋಡ್ತಿದ್ವಿ. ಎಷ್ಟೋ ನಮ್ಮ ಫ್ರೆಂಡ್ಸ್ ಮಕ್ಕಳನ್ನ ಆಗಿರುತ್ತೆ, ಅವ್ರಿಗೆ ಕಿರುಕುಳ ಪಡ್ತಾ ಇರ್ತಾರೆ. ಅದನ್ನೆಲ್ಲ ನಾವೇ ನಮ್ಮ ಹಳ್ಳಿಗೂ ನೋಡ್ತಿದ್ವಿ. ಆಗ ನಮ್ಮ ಪಕ್ಕದಲ್ಲೇ ನೋಡಿದ್ರು ಮತ್ತೆ ನಮ್ಮ ಆ ಕಷ್ಟನು ಮಕ್ಕಳಿಗೆ ಕೊಡೋದು ನಿಮ್ಗೆ ಸರಿನಾ? ಆ ಮಗುನಾದ್ರೂ ಚೆನ್ನಾಗಿ ಬಳಸೋದು ಬೇಡವಾ? ನೀವಂತೂ ಏನೋ ಪರಿಣಾಮವಾಗಿ ಹಳ್ಳಕ್ಕೆ ಬಿಟ್ಬಿಟ್ಟೆ. ಅದನ್ನ ಬಿಟ್ಟು ಮಗುನೂ ತಳ್ಳಿ ಅವಳು ಕಷ್ಟಪಡೋದು ನೋಡ್ಬೇಕಾ? ನೀವಲ್ಲೇ ಕಣ್ಣೀರು ನೋಡಿ ಮತ್ತೆ ಅದೇ ಕಣ್ಣೀರಲ್ಲಿ ಕೈ ಕೊಡ್ತೀವಿ. ಅಯ್ಯೋ, ಬಾಲ್ಯ ವಿವಾಹ ಆಯಿತು, ಯಾರೋ ಬಾಲ್ಯ ವಿವಾಹ ಮಾಡಬೇಡಿ, ನಾನು ತುಂಬ ಕಷ್ಟ ಅನುಭವಿಸಿ. ಏನು ಕಷ್ಟ, ಯಾವುದು ಕಷ್ಟ, ಏನು ವಿವಾಹ ಆಗಿದೆ ಅವರಿಗೆ ಸಮರ್ಥವಾಗಿ ಆ ಕಷ್ಟ ಏನು ಅಂತ ಸಮರ್ಥನೆ ಮಾಡಿ ಹೇಳ್ಬೋದು. ಏನೆಲ್ಲ ಕಷ್ಟಗಳು ಮಕ್ಕಳಿಗೆ ಬಾಲ್ಯ ವಿವಾಹ ತಡೆಯೋದಕ್ಕೆ ಸಾಕಷ್ಟು ಈ ಸದ್ಯ ಸರ್ಕಾರ ಯೋಜನೆಗಳನ್ನು ಕಲ್ಪಿಸಿದೆ. ಮಕ್ಕಳ ಸಹಾಯವಾಣಿ 109 ಇಟ್ಟಿದೆ. ಅಲ್ಲಿಂದ ರಕ್ಷಣೆ ಮಾಡಿಕೊಂಡು ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಯುನಿಸೆಫ್ ಹಾಗೂ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳಲ್ಲಿ ಕೂಡ ಈ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿದ್ದಾರೆ. ಆ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳ ಸಹಾಯದೊಂದಿಗೆ ತಾವೆಲ್ಲ ರಕ್ಷಣೆಯನ್ನು ಮಾಡಿಕೊಂಡು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರಾದರೆ ಮಕ್ಕಳ ಕಲ್ಯಾಣ ಸಮಿತಿ ವತಿಯಿಂದ ಉತ್ತಮವಾಗಿರ್ತಕ್ಕಂತಹ ಪುನರ್ವಸತಿಯನ್ನು ಕಲ್ಪಿಸಿ ಇವತ್ತು ಮಕ್ಕಳಿಗೆ ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಅಂತಹದರಲ್ಲಿ ಈಗಾಗಲೇ ಬಾಲ್ಯ ವಿವಾಹದಿಂದ ರಕ್ಷಣೆಗೊಂಡಿರ್ತಕ್ಕಂಥ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮ ಅಹವಾಲುಗಳನ್ನು ನಿಮ್ಮ ಮುಂದಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಸಹಕರಿಸಬೇಕಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಈಗ ನಮ್ಮನೇಲಿ ನಾವು ಇದ್ದಿದ್ದು ನಮ್ಮ ಕುಟುಂಬದಲ್ಲಿ ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ಮಾಮನ ಮಗಳು, ಹಾಗೆ ನಾವೆಲ್ಲರೂ ಸೇರಿ ಒಂದು 4-5 ಜನ ಒಂದೇ ಏಜಲ್ಲಿದ್ವಿ. ಏಜಲ್ಲಿ ಇರಬೇಕಾದ್ರೆ ಎಲ್ಲರೂ ಇವಾಗ 4 ಮೆಂಬರ್ಸ್ ಮದುವೆ ಆಗಿದೆ. ಬಾಕಿ ಉಳಿದಿದ್ದು ಇವಾಗ ನಾನು. ಸೊ ನಂದೇನು ನಮ್ಮ ಅಜ್ಜ ಅಜ್ಜಿ ಇದ್ರಲ್ಲ, ಅವ್ರೇನಂದ್ರು 4 ಜನ ಎಲ್ಲ ಮದುವೆ ಆದರು. ನೀನು ಯಾಕೆ ಒಬ್ಬರೇ ಮನೇಲಿ ಇರ್ತೀಯ, ನೀನು ಮದುವೆ ಆಗು ಅಂತಂದ್ರು. ನಮ್ಮಮ್ಮ ಏನಂದ್ರು, ನಮ್ಮಮ್ಮ ಭಾಳ ಕಷ್ಟಪಡ್ತಾರೆ, ಡೈಲಿ ತರಕಾರಿ ಮಾಡೋದು, ನಮ್ಮನ್ನು ಸಾಕೋದು. ಆ ಥರ ಇದೆ ನಮ್ಮ ಪರಿಸ್ಥಿತಿ. ಅಂಥದ್ರಲ್ಲಿ ನಮ್ಮಮ್ಮ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾಳೆ ನನ್ನ ಮಗಳು
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೊಲೀಸ್ ಠಾಣೆ ಆವರಣದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ. ಗಂಗಾವತಿಯಲ್ಲಿ ಜುಲೈ 1ರಿಂದ ಹೆಲ್ಮೆಟ್ ಕಡ್ಡಾಯ. ಮತ್ತು ಚೈಲ್ಡ್ ಫಂಡ್ ಇಂಡಿಯಾ ಸಹಯೋಗದಲ್ಲಿ ಬಾಲ್ಯ ವಿವಾಹ ಕುರಿತು ಸಾರ್ವಜನಿಕ ಅಹವಾಲು ಕಾರ್ಯಕ್ರಮ. ಮುಂದಿನ GSPN ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.